ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ಹೇಗಿದ್ದೀರಿ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ಈ ಮಾಸದಲ್ಲಿ ಅಂದರೆ ಪಾಲ್ಗುಣ ಮಾಸದಲ್ಲಿ ಶುಕ್ಲ ಪಕ್ಷ ನಡೀತಾ ಇದೆ. ಈ ಶುಕ್ಲ ಪಕ್ಷದಲ್ಲಿ ಏಕಾದಶಿ ದಿವಸ 27ನೇ ತಾರೀಕು ಬರುತ್ತೆ. ನಾನು ಈ ಹಿಂದೆ ಕೆಲವು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಎಲ್ಲರೂ ಏಕಾದಶಿ ವ್ರತವನ್ನು ಮಾಡಿ ಅಂತ. ಮತ್ತೊಮ್ಮೆ ಆ ಏಕಾದಶಿ ವ್ರತವನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲೂ ಕೊಟ್ಬಿಟ್ಟು ಆಮೇಲೆ ಮುಂದಕ್ಕೆ ಈ ವಿಚಾರವನ್ನು ಪ್ರಸ್ತುತಪಡಿಸ್ತೀನಿ ಬಂಧುಗಳೇ. ಏನು ಏಕಾದಶಿ ಅಂದರೆ ಏಕಾದಶಿ ವ್ರತವನ್ನು ಹೇಗೆ ಮಾಡಬೇಕಪ್ಪ ಅಂತಂದರೆ, ಈ ಏಕಾದಶಿ ವ್ರತ ಅನ್ನುವಂಥದ್ದು ಬಹಳ ಮಹತ್ವಪೂರ್ಣವಾಗಿರುವಂಥದ್ದು ಮತ್ತು ಉತ್ತಮವಾದ ಫಲಗಳನ್ನು ಜನರಿಗೆ ಕೊಡುವಂತಹ ಒಂದು ಸುಲಭವಾದ, ಸರಳವಾದ, ಏನೂ ಖರ್ಚಿಲ್ಲದ ಒಂದು ವ್ರತ ಯಾವುದಾದ್ರು ಇದೆ ಅಂತಂದರೆ ಅದು ಏಕಾದಶಿ ವ್ರತ ಬಂಧುಗಳೇ. ಯಾಕೆ ಅಂತಂದರೆ, ಈಗ ನಾವು ಮಾಡ್ತೀವಿ, ಎಷ್ಟೊಂದು ವ್ರತಗಳನ್ನ ಮಾಡ್ತೀವಿ, ಬೇಕಾದಷ್ಟು ವ್ರತಗಳನ್ನ ಮಾಡ್ತೀವಿ. ಆ ವ್ರತಗಳಿಗೆಲ್ಲ ಹೂವು, ಹಣ್ಣು, ಪೂಜೆ ಪುನಸ್ಕಾರ, ನೈವೇದ್ಯ, ನೇಮ, ನಿಷ್ಠೆ ಹೀಗೆಲ್ಲ ಇದೆ. ಇಲ್ಲಿ ಏಕಾದಶಿ ವ್ರತದಲ್ಲಿ ನೇಮ ಇದೆ, ನಿಷ್ಠೆ ಇದೆ, ಆದರೆ ಹೆಚ್ಚಿನ ಖರ್ಚಿರೋದಿಲ್ಲ. ನಮ್ಮ ಮನಸ್ಸನ್ನು ಕೇಂದ್ರೀಕೃತ ಮಾಡಿಕೊಂಡು ನಾವು ಏಕಾದಶಿ ವ್ರತವನ್ನು ಮಾಡಿಬಿಟ್ರೆ ಖಂಡಿತ ಭಗವಂತ ನಮಗೆ ಉತ್ತಮವಾದ ಫಲಗಳನ್ನೇ ಕೊಡ್ತಾನೆ ಬಂಧುಗಳೇ. ಹಾಗಾಗಿ ಏಕಾದಶಿನ ಖಂಡಿತ ಎಲ್ಲರೂ ಮಾಡಿ ಶ್ರದ್ಧಾ ಭಕ್ತಿಗಳಿಂದ ಅಂತ ಹೇಳ್ತೀನಿ. ಹಾಗೆ ಏಕಾದಶಿ ಹೇಗೆ ಮಾಡಬೇಕಪ್ಪ ಹಾಗಾದರೆ ಅನ್ನೋದಾದರೆ, ಈ ಏಕಾದಶಿ ವ್ರತ 3 ದಿನಗಳ ವ್ರತ. ಏನು 3 ದಿವಸ ಹೆಂಗೆ ಮೇಡಮ್ 3 ದಿವಸ ಉಪವಾಸ ಇರಬೇಕಾ? 3 ದಿವಸ ಉಪವಾಸ ಇರುವಂಥದ್ದಿಲ್ಲ. ಏಕಾದಶಿ ದಿನ ಯಾವತ್ತು ಬರುತ್ತೆ, ಏಕಾದಶಿಯ ಹಿಂದಿನ ದಿನ ದಶಮಿ ಆಚರಣೆ ಇರುತ್ತೆ. ಏಕಾದಶಿ ನೆಕ್ಸ್ಟ್ ಡೇ ದ್ವಾದಶಿ ಬರುತ್ತೆ, ಆವತ್ತು ಬೆಳಗ್ಗೆ ಪಾಲನೆ ಮಾಡುವಂಥದ್ದು. ಡೀಟೇಲಾಗಿ ಹೇಳ್ತೀನಿ ಬಂಧುಗಳೇ. ಏಕಾದಶಿ ಹಿಂದಿನ ದಿವಸ ಏನು ಮಾಡಬೇಕು, ಬೆಳಗ್ಗೆ ನಿತ್ಯ ಕರ್ಮಗಳನ್ನ ಪೂರೈಸ್ಕೊಂಡು ತಲೆಗೆ ನೀರು ಹಾಕ್ಕೊಂಡು ಭಗವಂತನನ್ನು ಪೂಜೆ ಮಾಡಿ, ಭಗವಂತ ನಾನು ಏಕಾದಶಿ ವ್ರತವನ್ನು ಆಚರಣೆ ಮಾಡ್ತೀನಪ್ಪ, ನನಗೆ ಏಕಾದಶಿ ವ್ರತವನ್ನು ಮಾಡೋದಕ್ಕೆ ನನಗೆ ಶಕ್ತಿಯನ್ನು ಕೊಡು, ಭಕ್ತಿಯನ್ನು ಕೊಡು, ಯಾವುದೇ ಅಡೆತಡೆಗಳು ಏಕಾದಶಿ ವ್ರತಕ್ಕೆ ಬರ್ದಲೇ ಇರೋ ಹಾಗೆ, ಭಂಗ ಬರ್ದಲೇ ಇರೋ ಹಾಗೆ ನನಗೆ ಒಳ್ಳೇದು ಮಾಡಪ್ಪ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು, ಸಂಕಲ್ಪವನ್ನು ಮಾಡ್ಕೊಳ್ತಕ್ಕಂಥದ್ದು. ಯಾವತ್ತು? ದಶಮಿ ದಿನ ಬೆಳಗ್ಗೆ. ಆಯಿತಾ? ದಶಮಿ ದಿನ ಪೂಜೆ ಮಾಡ್ತೀರಾ, ನಮಸ್ಕಾರ ಮಾಡ್ತೀರಾ ದೇವ್ರಿಗೆ, ಮಾಮೂಲಿ ಪೂಜೆ ಪುನಸ್ಕಾರಗಳು ನಡ್ಕೊಂಡು ಹೋಗುತ್ತೆ. ಹಾಗೆ ಅವತ್ತಿನ ದಿವಸ ಏನು ಮಾಡಬೇಕಪ್ಪ ಅಂತಂದರೆ, ಅವತ್ತು ಒಂದೇ ಹೊತ್ತು ಮಾತ್ರ ಊಟ ಮಾಡಬೇಕು. ಅವತ್ತು ನಾವು ಮಾಮೂಲಿ ಬೆಳಗ್ಗೆ ತಿಂಡಿ ತಿಂತೀವಿ, ಮಧ್ಯಾಹ್ನ ಊಟ ಮಾಡ್ತೀವಿ, ಮತ್ತು ಸಂಜೆ ಏನಾದ್ರು ಸ್ನ್ಯಾಕ್ಸ್ ಅದು ಇದು ತಿಂತೀವಿ, ಮತ್ತು ರಾತ್ರಿ ಊಟ ಮಾಡ್ತೀವಲ್ವಾ. ಹೀಗೆ ಎಲ್ಲ 3 ಹೊತ್ತು ಊಟ ಮಾಡೋ ಹಾಗಿಲ್ಲ. ಏನು ಮಾಡಬೇಕು? ದಶಮಿ ದಿನ ಒಂದು ಟೈಮಲ್ಲಿ ಊಟ ಮಾಡಬೇಕು. ಅಂದರೆ ಮಧ್ಯಾಹ್ನ ಊಟ ಮಾಡಿಬಿಟ್ರೆ ಎಷ್ಟೊತ್ತಿಗೋ, 11 ಗಂಟೆಗೋ 12 ಗಂಟೆಗೋ 1 ಗಂಟೆಗೋ ನಿಮ್ಮಿಷ್ಟ ಊಟ ಮಾಡಿಬಿಟ್ರೆ ಮುಗೀತು. ಮತ್ತು ಇನ್ನು ರಾತ್ರಿಗೆ ಒಂಚೂರು ಅವಲಕ್ಕಿ, ಒಂದು ಸ್ವಲ್ಪ ಬೆಲ್ಲ ಕಲಿಸ್ಕೊಂಡು ತಿಂದ್ಬಿಡ್ಬೇಕು. ಯಾಕೆ ಮೇಡಮ್ ಅವಲಕ್ಕಿ ಬೆಲ್ಲ, ನಾವು ಉಪ್ಪಿಟ್ಟು ತಿಂತೀವಿ, ಚಪಾತಿ ತಿಂತೀವಿ, ರೊಟ್ಟಿ ತಿಂತೀವಿ ಅಂದರೆ ಯಾಕಪ್ಪ ತಿನ್ನಬಾರ್ದು ಅಂದನ್ನು ಹೇಳ್ಕೊಡ್ತೀನಿ ಕೇಳಿ. ಯಾಕೆ ತಿನ್ನಬಾರ್ದು ಅಂತಂದರೆ ಬಂಧುಗಳೇ, ಈಗ ಉಪ್ಪು ಹಾಕಿದ್ರೆ ನಾವು ಅಡುಗೆ ಮಾಡೋದು. ಈಗ ರೊಟ್ಟಿ ಮಾಡಬೇಕು ಅಂದರೆ ಅದಕ್ಕೆ ಉಪ್ಪು ಹಾಕ್ತೀವಿ, ಹಿಟ್ಟಿಗೆ ಉಪ್ಪು ಹಾಕ್ತೀವಿ, ತೆಂಗಿನಕಾಯಿ ಹಾಕ್ತೀವಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು ಏನೆಲ್ಲ ಹಾಕಿ ನಾವು ರೊಟ್ಟಿ ಮಾಡ್ತೀವಿ. ಹಾಗೆ ಚಪಾತಿ ಮಾಡಿದ್ಮೇಲೆ ಚಪಾತಿಗೆ ನೆನೆಸ್ಕೊಳ್ಳೋಕೆ ಒಂದು ಚಟ್ನಿ ಮಾಡ್ತೀವಿ, ಅದಕ್ಕೆ ಉಪ್ಪು ಹಾಕ್ತಿಲ್ಲ ಮಾಡೋಕ್ಕಾಗಲ್ಲ. ಚಪಾತಿ ಹಿಟ್ಟಿಗೆ ಉಪ್ಪು ಹಾಕ್ತಿಲ್ಲ ಕಲಿಸ್ಕೊಂಡಲ್ಲೇ ಮಾಡೋಕ್ಕಾಗಲ್ಲ ಅಲ್ವಾ ಬಂಧುಗಳೇ? ಹೀಗೆ ಈಗ ಅವಲಕ್ಕಿ ಒಗ್ಗರಣೆ ಹಾಕೋತೀನಿ ಮೇಡಮ್, ಅವಲಕ್ಕಿಗೂ ನಾವು ಉಪ್ಪು ಹಾಕೋತೀವಲ್ವ. ಹೀಗೆ ಉಪ್ಪು ಹಾಕಿ ನಾವು ತಿಂಡಿಯನ್ನು ಮಾಡಿದ್ರು ಕೂಡ ಅದು ಒಂದು ಈ ವ್ರತದ ಒಂದು ಇದರಲ್ಲಿ ಬರಲ್ಲ. ಅದು ಏನೋ ಊಟ ಮಾಡ್ದಂಗೆ ಲೆಕ್ಕ ಬಂದ್ಬಿಡುತ್ತೆ ನಮಗೆ, ಗೊತ್ತಾಯ್ತಾ? ಉಪ್ಪು ಹಾಕಿದ ಅಡುಗೆ ಅಂತಂದರೆ ಅದು ಅಡುಗೆ, ಊಟ, ತಿಂಡಿ ಈ ಲೆಕ್ಕ ಬಂದ್ಬಿಡುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ನೇಮನಿಷ್ಠೆಯಿಂದ ನಾನು ಖಂಡಿತ ಮಾಡ್ತೀನಿ ಅನ್ನುವಂಥವ್ರು ಇದನ್ನು ಪಾಲಿಸಿ. ಆಯಿತಾ? ದಶಮಿ ದಿನ ಯಾವತ್ತು ಅದು ಏಕಾದಶಿ ಹಿಂದಿನ ದಿನ ಅಂದರೆ ದಶಮಿ ದಿನ. ಆಯಿತಾ? ದಶಮಿ ದಿವಸ ಏನು ಮಾಡಬೇಕು, ತಲೆಗೆ ನೀರು ಹಾಕ್ಕೊಂಡು ನಮಸ್ಕಾರ ಮಾಡಿ ಭಗವಂತನ ಪೂಜೆ ಮಾಡಿ ಒಂದು ಟೈಮಲ್ಲಿ ಊಟ ಮಾಡಾಯಿತು. ರಾತ್ರಿಗೆ ಏನು ಮಾಡಿ, ಒಂದು ಸ್ವಲ್ಪ ಅವಲಕ್ಕಿ, ಬೆಲ್ಲ, ಒಂಚೂರು ಕಾಯಿ ತುರಿ ಹಾಕ್ಬಿಡಿ, ಏನು ಪರವಾಗಿಲ್ಲ. ಒಂಚೂರು ಕಾಯಿ ತುರಿ, ಬೆಲ್ಲ, ಅವಲಕ್ಕಿ ನೆನೆಸ್ಬಿಟ್ಟು ಕಲಿಸ್ಕೊಂಡು ತಿಂದ್ಬಿಟ್ಟು ಭಗವಂತ ಅಂತ ನೀರು ಕುಡ್ಬಿಟ್ಟು ಮಲ್ಕೊಳ್ಳಿ. ಆಯಿತಾ? ಇಷ್ಟು ಮಾಡಿಬಿಟ್ಟು ಅವತ್ತಿನ ದಿವಸ ರಾತ್ರಿ ಕೇಳ್ಕೊಳ್ಳಿ, ಭಗವಂತ ನಾಳೆ ಬೆಳಗ್ಗೆ ಇದ್ದರೆ ಏಕಾದಶಿ ವ್ರತವನ್ನು ನಾನು ಮಾಡೋದಕ್ಕೆ
ನನಗೊಂದು ಅವಕಾಶ ಮಾಡಿಕೊಡಪ್ಪ, ಯಾವುದೇ ಅಡೆತಡೆಗಳು ಬರದಲೇ ಇರೋ ಹಾಗೆ ನೋಡ್ಕೊಳ್ಳಪ್ಪ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಮಲ್ಕೊಂಡು ನಿದ್ದೆ ಮಾಡಿ ಬಂಧುಗಳೇ. ಮತ್ತು ಒಂದು ನೀವು ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅನ್ನುವಂಥದ್ದು, ದಶಮಿ, ಏಕಾದಶಿ, ದ್ವಾದಶಿ 3 ದಿನಗಳಲ್ಲಿ ಯಾವುದೇ ರೀತಿಯ ಗಂಡ ಹೆಂಡತಿ ದೈಹಿಕವಾಗಿ ಸಂಪರ್ಕ ಮಾಡಬಾರ್ದು. ಓಕೆನಾ? ಇದನ್ನು ದಯವಿಟ್ಟು ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಬಂಧುಗಳೇ, ಇದನ್ನು ನೆನ್ಪಿಟ್ಕೊಳ್ಳಿ. ಆಮೇಲೆ ಆ 3 ದಿನಗಳಲ್ಲಿ ಈ ಏಕಾದಶಿ ಆಯಿತು, ಏಕಾದಶಿ ಆಗೋಯ್ತು, ದ್ವಾದಶಿ ನಾನು ಪಾಲನೆ ಮಾಡಿದೆ, ಇವಾಗ ಎಲ್ಲರಿಕೆ ಹಾಕ್ಕೋಬೋದಾ? ನೋ, ಹಾಕ್ಕೋಬಾರ್ದು. ಎಲ್ಲರಿಕೆ ಅಂದರೆ ಭೋಗ ಲಾಲಸೆಗಳನ್ನ ಬಿಡಬೇಕು. ಈ ಭೋಗಕ್ಕೆ ಭೋಗಕ್ಕೆ ಇದು ಉದಾಹರಣೆ ಆಗುತ್ತಲ್ವ. ನಾವು ಎಲ್ಲರಿಕೆ ಹಾಕ್ಕೊಂಡು ಖುಷಿಯಾಗಿರೋದು ಅದು ಭೋಗ, ಅದನ್ನು ತಿನ್ನಬಾರ್ದು. ಅರ್ಥ ಆಯ್ತಾ ಬಂಧುಗಳೇ? ಈ ರೀತಿ ಹೀಗೆ ಏನು ಹಿಂದಿನ ದಿವಸದಾಯಿತು, ಯಾವತ್ತೋ ದಶಮಿ ದಿನ ಆಯಿತು. ದಶಮಿ ದಿನ ಈ ರೀತಿ ನಾವು ಆಚರಣೆಯನ್ನು ಮಾಡ್ಕೊಳ್ತಾ ಅವತ್ತು ನಿದ್ದೆ ಮಾಡ್ತಾ, ನಿಮಗೆ ಅದು ಸಾಧ್ಯವಾದರೆ ಹೊರಗಡೆ ಒಂದು ಚಾಪೆ ಹಾಕ್ಕೊಂಡು ಮಲ್ಕೊಬೋದು, ಇಲ್ಲ ನಿಮ್ಮ ಇಷ್ಟ. ಅದು ಒಟ್ಟಿನಲ್ಲಿ ಬ್ರಹ್ಮಚರ್ಯವನ್ನು ಪಾಲಿಸಬೇಕಾಗತ್ತೆ. ಇದನ್ನು ತಿಳ್ಕೊಳ್ಳಿ ಆಯಿತಾ? ಆವತ್ತಾಯಿತು, ದಶಮಿ ದಿನ ಮುಗೀತು, ಮಾನದಿನ ಏಕಾದಶಿ ಬಂತು. ಏಕಾದಶಿ ದಿವಸ ಕೂಡ ನೀವು ತಲೆಗೆ ಸ್ನಾನ ಮಾಡಬೇಕು ಬಂಧುಗಳೇ. ಒಂಚೂರು ಹಾಲೇನಾರು ಇಟ್ಕೊಂಡು ಹಾಲು ಹಚ್ಕೊಂಡು ಭಗವಂತ ಅಂತ ಕೈ ಮುಗಿದು ತಲೆಗೆ ಸ್ನಾನ ಮಾಡ್ಕೊಂಬಿಡಿ. ಸ್ನಾನ ಮಾಡ್ಕೊಂಡು ಬಂದು ಭಗವಂತನನ್ನು ಧ್ಯಾನ ಮಾಡ್ತಾ, ಭಗವಂತನ ಸೇವೆ ಮಾಡ್ತಾ, ಭಗವಂತನಲ್ಲಿ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸ್ತಾ ಏಕಾದಶಿ ದಿನ ಭಗವಂತ ಇವತ್ತು ಏಕಾದಶಿನಪ್ಪ, ಪುಂಡರೀಕಾಕ್ಷ ನನಗೆ ಒಳ್ಳೇದು ಮಾಡು, ಏನೇನು ನನ್ನ ಪಾಪಕರ್ಮಗಳಿದ್ದರೂ ಯಾವುದೇ ಜನ್ಮಾಂತರದಲ್ಲಿ ಮಾಡಿರುವಂಥ ಪಾಪಕರ್ಮಗಳು, ಕ್ಲೇಶಗಳು, ರೋಗ ರುಜಿನಗಳು ಎಲ್ಲವನ್ನು ಹೋಗ್ಲಾಡ್ಸಪ್ಪ ತಂದೆ ಅಂತ ಕೇಳ್ಕೊಳ್ತಾ ಆ ಭಗವಂತನಲ್ಲಿ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸ್ತಕ್ಕಂಥದ್ದು. ಏಕಾದಶಿ ಅಂದರೆ ಏನು ಬಂಧುಗಳೇ? ಉಪವಾಸ ಮಾಡ್ತೀವಿ. ಉಪವಾಸ ಮಾಡಿ ಸುಮ್ಮನೆ ಏನು ಬೇಕಾದ್ರೂ ಇದು ಮಾಡೋದಲ್ಲ, ಉಪವಾಸ ಮಾಡಿಕೊಂಡು ಭಗವಂತನಲ್ಲಿ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಬೇಕು. ಭಗವಂತನ ಏನು ಆಡಂಬರ ಇಲ್ಲ ಬಂಧುಗಳೇ, ಆಡಂಬರ ಬೇಡವೇ ಬೇಡ. ಏನು ಆಡಂಬರ ಕೇಳಲ್ಲ ಭಗವಂತ. ನಾವು ನಮ್ಮ ಮನಸ್ಸನ್ನು ಆ ಭಗವಂತನಲ್ಲಿ ಕೇಂದ್ರೀಕೃತ ಮಾಡ್ಕೊಳ್ತಾ, ನಮ್ಮನ್ನು ನಾವು ತಿದ್ದುಕೊಳ್ತಾ, ನಾವು ನಮ್ಮ ಮನಸ್ಸನ್ನು ಭಗವಂತನಲ್ಲಿ ನೆಲೆಸ್ಕೊಳ್ತೀವಲ್ಲ, ನೆಲೆ ಮಾಡ್ಕೊಳ್ತೀವಲ್ಲ, ದಟ್ ಈಸ್ ಇಂಪಾರ್ಟೆಂಟ್ ಆವತ್ತಿನ ದಿವಸ. ಏಕಾದಶಿ ದಿನ ಆ ಭಗವಂತನಲ್ಲಿ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸ್ಕೊಂಡು ಭಗವಂತನ ಧ್ಯಾನವನ್ನು ಮಾಡ್ತಾ, ಭಗವಂತನಲ್ಲಿ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸ್ಕೊಳ್ತಾ, ಒಂದು ಅವಿನಾಭಾವ ಸಂಬಂಧ, ಭಗವಂತನಿಗೂ ನಮಗೂ ಭಕ್ತನಿಗೂ ಇರುವಂಥ ಅವಿನಾಭಾವ ಸಂಬಂಧವನ್ನು ನಾವು ಸಂಪೂರ್ಣವಾಗಿ ಆನಂದದಿಂದ ಅನುಭವಿಸ್ತಾ ಅವತ್ತಿನ ದಿನವನ್ನು ನಾವು ಕಳಿಬೇಕು. ಇದು ಏಕಾದಶಿಯ ದಿನದ ಒಂದು ಮಹತ್ವ ಬಂಧುಗಳೇ. ಆಯಿತು, ಈಗ ಏಕಾದಶಿ ಆಯಿತು, ಬೆಳಗ್ಗೆ ಆಯಿತು, ಸ್ನಾನ ಮಾಡ್ಕೊಂಡ್ಬಂದ್ವಿ, ಪೂಜೆ ಮಾಡಿದ್ವಿ, ನಮಸ್ಕಾರ ಎಲ್ಲ ಮಾಮೂಲಿ. ಅವತ್ತಿನ ದಿವಸ ಯಾವುದೇ ಕಾರಣಕ್ಕೂ ತುಳಸಿಗೆ ನೀರು ಹಾಕಬೇಡಿ. ಅಂದರೆ ದಿನ ನಾವು ತುಳಸಿ ಪೂಜೆ ಮಾಡ್ತೀವಲ್ವ, ಅವತ್ತಿನ ದಿವಸ ಖಂಡಿತ ತುಳಸಿಗೆ ಅರ್ಘ್ಯವನ್ನು, ತುಳಸಿಗೆ ಪೂಜೆಯನ್ನು, ತುಳಸಿಗೆ ನೀರನ್ನು ಹಾಕಬೇಡಿ. ಯಾಕೆಂದರೆ ಮಹಾತಾಯಿ ಅವಳು ಉಪವಾಸ ವ್ರತದಲ್ಲಿರ್ತಾಳೆ ಅಲ್ವಾ. ಅವಳಿಗೆ ನಾವು ಅವಳ ಉಪವಾಸ ವ್ರತಕ್ಕೆ ನಾವು ಭಂಗವನ್ನು ಮಾಡಬಾರ್ದಲ್ವಾ. ಕಟ್ಟುನಿಟ್ಟಾಗಿ ಮಾಡ್ತಕ್ಕಂಥವ್ರು, ಉಪವಾಸ ವ್ರತವನ್ನು ಮಾಡ್ತಕ್ಕಂಥವ್ರು ಬಂಧುಗಳೇ, ಒಂದೇ ಒಂದು ಹನಿ ನೀರನ್ನು ಕುಡಿಯೋದಿಲ್ಲ. ಏಕಾದಶಿ ದಿನ ಸಂಪೂರ್ಣವಾಗಿ ನಿಟ್ಟು ಉಪವಾಸ ಮಾಡ್ತಾರೆ. ನಿಟ್ಟು ಉಪವಾಸ ಮಾಡಿ ಮಾರನೇ ದಿನವೇ ಭಗವಂತನ ತೀರ್ಥವನ್ನು ತಗೊಂಡು ಆ ನಂತರ ನಾವು ಪ್ರಸಾದವನ್ನು ಸೇವಿಸ್ತಕ್ಕಂಥದ್ದು. ಇದು ಇರುವಂಥ ಆಚರಣೆ. ಯಾರು ಹೇಗಾಗುತ್ತೆ ಹಾಗೆ ಆಚರಣೆ ಮಾಡ್ಕೊಳ್ತಾ ಬರ್ತಾರೆ. ನಾನು ಈ ಬೇರೆ ವಿಡಿಯೋಗಳನ್ನ ನೋಡಿ ನೀವು ನನ್ನ ಚಾನಲಲ್ಲಿ ಅದರಲ್ಲಿ ಇನ್ನು ಹಾಗಾದ್ರೆ ಯಾವ ರೀತಿ ನಾವು ಉಪವಾಸವನ್ನು ಮುರಿಯೋದು, ಯಾವ ರೀತಿ ಉಪವಾಸವನ್ನು ನಾವು ಸ್ಟಾರ್ಟ್ ಮಾಡೋದು, ನಮಗೇನು ನಾವೇನು 3 ಹೊತ್ತು ತಿನ್ಕೊಂಡು ಖುಷಿಯಾಗಿ ಆರಾಮಾಗಿ ಇದ್ದೀವಿ ಮೇಡಮ್, ನಾವು ಮಾಡಬೇಕು, ಹೇಗೆ ಮಾಡೋದು, ಏಕ್ದಮ್ ಉಪವಾಸ ಒಂದು ತೊಟ್ಟು ನೀರು ಕುಡಿಯಲ್ಲ ಅಂದರೆ ಸಾಧ್ಯವಿಲ್ಲ. ಹೇಗೆಲ್ಲ ಮಾಡ್ಬೋದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀವಿ, ಅದನ್ನು ಸರ್ಚ್ ಮಾಡಿ ನೋಡಿ ತಿಳ್ಕೊಳ್ಳಿ. ಈ ಒಂದೇ ಸತಿ ಹಾಗೆ ಹೋಗೋಕ್ಕಾಗಲ್ಲ. ಯಾಕೆಂತಂದರೆ ಮೊದಲಿಗೆ ಕೇವಲ ಒಂದು ಸ್ವಲ್ಪ ಒಂದು ನೀರು ಕುಡಿತಾ, ಹಾಲು ಹಣ್ಣು ತೊಗೊಳ್ತಾ, ಅಥವಾ ಒಂದು ಏನಾದರೂ ತಿಂಡಿ ಒಂದು ಸ್ವಲ್ಪ ಲೈಟಾಗಿದೆ, ಉಪ್ಪು ಅವಲಕ್ಕಿ ಅಂತ ಹೇಳಿದ್ನಲ್ಲ ನಾನು, ಅವಲಕ್ಕಿಗೆ ಬೆಲ್ಲ ಹಾಕ್ಕೊಂಡು ಆ ಥರ ತಿಂತಾ ಒಂದು ಉಪವಾಸವನ್ನು ಮಾಡ್ಬೋದು. 2-3 ಥರ ಇದೆ. ಅವರವರ ಶ್ರದ್ಧಾಭಕ್ತಿಗಳದು, ಅವರವರ ಒಂದು ಮನಸ್ಸಿಗೆ ಸಂಬಂಧಪಟ್ಟಂಥದ್ದು. ನಿಮಗೆ ಭೀಮನ ಏಕಾದಶಿ ವ್ರತ ನಾನು ಒಂದು ಹೇಳಿದ್ದೀನಿ ನೋಡಿ, ಭೀಮ ಎಲ್ಲರೂ ಮಾಡ್ತಿರ್ತಾರೆ ವ್ರತ, ಏಕಾದಶಿ ವ್ರತನ. ಈ ಭೀಮಂಗೂ ಆಸೆ ಆಗೋಗುತ್ತೆ, ನಾನು ಏಕಾದಶಿ ಮಾಡಬೇಕು ಅಂತ. ಭೀಮ ಮೊದಲೇ ಹೊಟ್ಟಬಾಕ,
ಅವ್ನಿಗೆ ಒಂದು ಗಳಿಗೆ ಕೂಡ ಅವ್ನು ಇರೋಕ್ಕಾಗಲ್ಲ ಹೊಟ್ಟೆಗೇನು ಇಲ್ದೆಲ್ಲ. ಅಂಥದ್ರಲ್ಲಿ ನಾನು ಉಪವಾಸ ಮಾಡ್ತೀನಿ ಅಂತ ಅಂದಾಗ ಎಲ್ಲರಿಗೂ ಆಶ್ಚರ್ಯ ಹೋಗುತ್ತೆ. ಅಯ್ಯಪ್ಪ ನೀನು ಉಪವಾಸ ಮಾಡ್ತೀಯ, ಖಂಡಿತ ಸಾಧ್ಯ ಇಲ್ಲ, ಖಂಡಿತ ಸಾಧ್ಯವಿಲ್ಲ ಅಂತಾರೆ. ಆದರೆ ಭೀಮ ಇಲ್ಲ, ನಾನು ಉಪವಾಸ ಮಾಡಲೇಬೇಕು ಅಂತ ಸಂಕಲ್ಪ ಮಾಡ್ಕೊಳ್ತಾನೆ. ಅದನ್ನೇ ಹೇಳೋದು, ಸಂಕಲ್ಪಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಸಂಕಲ್ಪವನ್ನು ನಾವು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡ್ರೆ ಖಂಡಿತ ಅದು ನಮಗೆ ಸಾಧನೆ ಆಗುತ್ತೆ, ಆ ಸಂಕಲ್ಪ ಸಿದ್ಧಿಸುತ್ತೆ. ಹಾಗೆ ಒಳ್ಳೆ ರೀತಿಯಲ್ಲಿ ನಾವು ಸಂಕಲ್ಪವನ್ನು ಮಾಡ್ಕೋಬೇಕು. ಹಾಗೆ ಸಂಕಲ್ಪ ಮಾಡ್ಕೊಂಡಂಥ ಭೀಮ ಅಂಥ ಭೀಮನೇ ಉಪವಾಸ ಮಾಡಿದ್ದಾನೆ ಅಂದಮೇಲೆ ಇನ್ನು ನಾವ್ಯಾವ ಲೆಕ್ಕ ಬಂಧುಗಳೇ? ನಮ್ಗೆ ಯಾಕಾಗಲ್ಲ ಉಪವಾಸ ಮಾಡೋಕ್ಕೆ? ಮನಸ್ಸು ಮಾಡಬೇಕಷ್ಟೆ, ಗೊತ್ತಾಯ್ತಾ? ಈ ರೀತಿ ಒಂದು ಉಪವಾಸ ವ್ರತವನ್ನು ನೀವು ಅವತ್ತು ಮಾಡ್ಕೊಳ್ತಕ್ಕಂಥದ್ದು ಏಕಾದಶಿ ದಿವಸ ಆಯಿತು. ಏಕಾದಶಿ ವ್ರತ ಉಪವಾಸ ಆಯಿತು. ಅವತ್ತಿನ ದಿವಸ ಜಾಗರಣೆ ಕೂಡ ಇರಬೇಕು. ಜಾಗರಣೆ ಇದ್ದರೆ ತುಂಬಾ ಒಳ್ಳೆಯದು. ಜಾಗರಣೆ ಅಂದ್ಬಿಟ್ಟು ಏನೇನೇನೇನೋ ಅಲ್ಲ, ಭಗವನ್ ನಾಮ ಸಂಕೀರ್ತನೆ, ಭಗವಂತನ ಒಂದು ಕಥೆಗಳನ್ನ ಓದ್ಕೊಳ್ತಕ್ಕಂಥದ್ದು, ಸ್ತೋತ್ರವನ್ನು ಪಠಿಸ್ತಕ್ಕಂಥದ್ದು, ಅವನ ಭಜನೆಗಳನ್ನ ಹೇಳ್ತಕ್ಕಂಥದ್ದು, ಈ ಥರದ್ದೆಲ್ಲ ಮಾಡ್ಕೊಳ್ತಾ ಅದು ಒಂದು ಜಾಗರಣೆ ಇದ್ದರೆ ತುಂಬಾ ಒಳ್ಳೆಯದು. ಇಲ್ಲ ಮೇಡಮ್ ನಮ್ಮ ಕೆಲಸ ಸಾಧ್ಯವೇ ಇಲ್ಲ ಜಾಗರಣೆ ಅಂದರೆ, ಎಷ್ಟೊತ್ತವರೆಗೂ ನೀವು ಎದಿರ್ತಾರೋ ಅಷ್ಟೊತ್ತು ಜಾಗರಣೆ ಅಷ್ಟೇ, ಆಮೇಲೆ ನಿದ್ದೆ ಬಂದರೆ ಮಲ್ಕೊಳ್ಳೋದು ಇದ್ದೇ ಇದೆ ಅಲ್ವಾ? ಬಟ್ ವ್ರತ ಇರುವಂಥದ್ದು ವಿಚಾರನ ಹೇಳ್ತಾ ಇದ್ದೀನಿ. ಅವತ್ತು ಏಕಾದಶಿ ಉಪವಾಸ ಹಾಗೂ ಜಾಗರಣೆ ಎರಡು ಬಹಳಷ್ಟು ಪ್ರಮುಖವಾದಂಥ ವಿಚಾರ. ಅವತ್ತು ದೇವ್ರಿಗೂ ಕೂಡ ಅವತ್ತು ನಾವೇನು ನೈವೇದ್ಯಕ್ಕೆ ಇಡೋಂಗಿಲ್ಲ ಭಗವಂತನಿಗೆ. ಅದಕ್ಕೆ ಹೇಳ್ತಿದ್ರು, ಈ ವ್ರತ ಏನೂ ಇಲ್ಲ, ಯಾವ ಥರದ್ದು ಖರ್ಚಿಲ್ದಲೇ ಇರೋವಂಥದ್ದು ಒಂದು ಆಚರಣೆ ವ್ರತ ಇದೆ ಯಾವ್ದಾದ್ರು ಅಂದರೆ ಅದು ಏಕಾದಶಿ ವ್ರತಾಚರಣೆ. ಮತ್ತು ಸಾಕಷ್ಟು ಫಲಗಳನ್ನ ಕೊಡ್ತಕ್ಕಂಥ ಆಚರಣೆ ಯಾವುದಪ್ಪ ಅಂದರೆ ಅದು ಏಕಾದಶಿ ಆಚರಣೆ. ಹಾಗೆ ನಮ್ಮೆಲ್ಲ ಪಾಪಗಳನ್ನು ನಿರ್ಮೂಲನ ಮಾಡ್ತಕ್ಕಂಥ ಒಂದು ವ್ರತ ಯಾವ್ದಾದ್ರು ಇದೆ ಅಂದರೆ ಅದು ಯಾವುದಪ್ಪ ಅಂದರೆ ಅದು ಏಕಾದಶಿ ಆಚರಣೆ. ಇಷ್ಟು ಈಸಿಯಾಗಿ ನಮಗೆ ನಾವು ಮಾಡಿರುವಂಥ ಕೆಟ್ಟ ಕರ್ಮಗಳನ್ನ ತೊಲಗಿಸುವಂಥದ್ದು, ಹಾಗೆ ನಮಗೆ ಒಳ್ಳೆ ಒಂದು ನಮಗೂ ನಮ್ಮ ಭಗವಂತನಿಗೂ ಕನೆಕ್ಟಿವಿಟಿಯನ್ನು ಕೊಡ್ತಕ್ಕಂಥ ಒಂದು ವ್ರತ, ಜೊತೆಗೆ ನಮಗೆ ಉತ್ತಮವಾದ ಫಲಗಳನ್ನ ಕೊಡ್ತಕ್ಕಂಥದ್ದು ಇಹದಲ್ಲಿ ಪರದಲ್ಲಿ. ಇಲ್ಲಿ ನಾವು ಇರುವಷ್ಟು ದಿವಸ ಇಲ್ಲಿ, ಮತ್ತು ನಾವು ಸತ್ತ ಮೇಲೆ ನಮಗೆ ಪರದಲ್ಲಿ, ಎರಡೂ ಕಡೆ ನಮಗೆ ಒಂದು ಮೋಕ್ಷವನ್ನು ಕರುಣಿಸುವಂತಹದ್ದು ಒಳ್ಳೆಯದನ್ನು ಮಾಡ್ತಕ್ಕಂಥ ವ್ರತ ಯಾವುದಾದ್ರು ಇದೆ ಅಂತಂದರೆ ಅದು ಏಕಾದಶಿ ವ್ರತ ಬಂಧುಗಳೇ. ಹಾಗಾಗಿ ಈ ಏಕಾದಶಿ ವ್ರತವನ್ನು ಖಂಡಿತ ಎಲ್ಲರೂ ಮಾಡಿದರೆ ತುಂಬಾ ಒಳ್ಳೆಯದಾಗತ್ತೆ. ಈ ಸತಿ ಬಂದಿರತಕ್ಕಂಥ ಒಂದು ಈ ಏಕಾದಶಿ ವ್ರತ ಹೇಳ್ದಲ್ವ, ಇನ್ನು ನೆಕ್ಸ್ಟ್ ಡೇದು ಹೇಳ್ಬಿಡ್ತೀನಿ ಕೇಳಿ. ಈಗ ಏಕಾದಶಿ ವ್ರತ ಆಯಿತು, ಎಲ್ಲ ಆಯಿತು, ನಾವು ಸ್ನಾನ ಮಾಡ್ಕೊಂಡ್ಬಂದ್ವಿ, ಉಪವಾಸ ಇದ್ವಿ, ಭಗವಂತ ನಾಮಸ್ಮರಣೆ ಮಾಡಿದ್ವಿ, ನಮಗೆ ನಾವು ಜಾಗರಣೆನೂ ಇದ್ವಿ, ಓಕೆ ಜಾಗರಣೆ ಇದ್ರೂ ಇರಿ, ಇಲ್ಲಾಂದರೆ ಮಲ್ಕೊಂಡ್ರೆ ನಿದ್ದೆ ಮಾಡಿಬಿಟ್ರೆ ನಿದ್ದೆ ಮಾಡಿ. ಒಟ್ಟಲ್ಲಿ ಎಲ್ಲ ವ್ರತಾಚರಣೆ ಆಯಿತು, ಏಕಾದಶಿ ದಿನ ಆಯಿತು. ನೆಕ್ಸ್ಟ್ ಡೇ ಅವತ್ತು ನಾವು ರಾತ್ರಿ ಇದು ಬೆಳಗ್ಗೆ ಆದ ತಕ್ಷಣ ಬೆಳಗಿನ ಜಾವನೇ ಎದ್ದು ಬೇಗ ಅಂದರೆ ಜಾಗರಣೆ ಇರ್ತೀವಿ, ಜಾಗರಣೆ ಮಲ್ಕೊಂಬಿಟ್ವಿ ಅಂತಂದರೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಭಗವಂತನಿಗೆ ಕೈ ಮುಗಿದು ಹಿಂದಿನ ದಿವಸನೇ ಅವತ್ತು ಏಕಾದಶಿ ಇದೆಯಲ್ಲ, ಏಕಾದಶಿ ಹಿಂದಿನ ದಿನ ಅಂದರೆ ದಶಮಿ ದಿವಸನೇ ನಾವು ತುಳಸಿಯನ್ನು ಕಿತ್ಕೊಂಡ್ಬಂದಿರಬೇಕು. ಯಾಕೆಂದರೆ ಏಕಾದಶಿ ದಿವಸ ನಾವು ತುಳಸಿಯನ್ನು ಕೀಳಬಾರ್ದು. ಹಾಗಾಗಿ ತುಳಸಿಯನ್ನು ನೈವೇದ್ಯಕ್ಕೆ ತುಳಸಿಬೇಕಾಗತ್ತಲ್ಲ ದ್ವಾದಶಿ ದಿನ. ಹಾಗಾಗಿ ದ್ವಾದಶಿ ದಿವಸಕ್ಕೆ ನಾವು ಏಕಾದಶಿ ದಿವಸನೇ ತುಳಸಿನ ಕಿತ್ಕೊಂಡ್ಬಂದಿರಬೇಕು, ತಂದು ಇಟ್ಕೊಂಡಿರಬೇಕು ಮನೆಯಲ್ಲಿ. ನೆಕ್ಸ್ಟು ದ್ವಾದಶಿ ದಿನ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಭಗವಂತನ ಪೂಜೆಯನ್ನು ಮಾಡಿಕೊಂಡು ದೇವರಿಗೆ ಅಡುಗೆಯನ್ನು ಮಾಡಿ ಭಕ್ತಿಯಿಂದ ಶ್ರದ್ಧೆಯಿಂದ ಏನು ಬೇಕಾದರೂ ಅಡುಗೆ ಮಾಡಿ ಬಂಧುಗಳೇ. ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಅವೆಲ್ಲ ಹಾಕ್ಬೋದಾ? ಖಂಡಿತ ಇಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಬದನೆಕಾಯಿ ಇಂಥದನ್ನೆಲ್ಲ ಹಾಕಬಾರ್ದು. ಒಂದು ಸಾತ್ವಿಕ ಆಹಾರವನ್ನು ಅಡುಗೆ ಮಾಡಿ. ಏನು ಮಾಡ್ಬೋದು ಸಾತ್ವಿಕ ಆಹಾರ? ಹೆಸರುಬೇಳೆ ಯೂಸ್ ಮಾಡಿ. ಹೆಸರುಬೇಳೆ ಹೆಸರುಬೇಳೆ ಪಾಯಸ ನೈವೇದ್ಯಕ್ಕೆ ಮಾಡ್ಬೋದು. ಹೆಸರುಬೇಳೆಯಲ್ಲಿ ಮಾಡ್ತಕ್ಕಂಥ ಅಡುಗೆ ಅದನ್ನು ಮಾಡ್ಬೋದು. ಹೀಗೆ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ನಿಮಗೇನು ತೋಚುತ್ತೋ ಅದನ್ನು ಅಡುಗೆಯನ್ನು ಮಾಡಿ, ಭಗವಂತ ಇಷ್ಟರ ಮಟ್ಟಿಗೆ ಏಕಾದಶಿ ವ್ರತವನ್ನು ಮಾಡಿಸೋದಿಲ್ಲಪ್ಪ, ನನಗೆ ತುಂಬ ಸಂತೋಷ ಆಯಿತು. ನನ್ನ ಈ ಏನೇನೆಲ್ಲ ಇದೆ ನನ್ನ ಕೆಟ್ಟ ಕರ್ಮಗಳನ್ನೆಲ್ಲ ಕಳೆದುಬಿಡು ತಂದೆ ಅಂತ ಕೇಳ್ಕೊಳ್ತಾ ಭಗವಂತನಲ್ಲಿ ನಮ್ಮ ಮನಸ್ಸನ್ನು ಇಡ್ತಾ ಪೂಜಿಸ್ತಕ್ಕಂಥದ್ದು. ಏಕಾದಶಿ ಆದಮೇಲೆ ಏಕಾದಶಿ ದಿವಸನೂ ಅಷ್ಟೇ ಬಂಧುಗಳೇ, ಜಾಸ್ತಿ ಹೂವು ಹಾಕಬೇಕು ಅದೆಲ್ಲ ಇಲ್ಲ. ಒಂದು ಹೂವು ಇಟ್ಟರೆ ಸಾಕು ಭಗವಂತ ಅಂತ ಕೈ ಮುಗಿದ್ಬಿಡೋದು. ದ್ವಾದಶಿ ದಿನ ನೀವು ಬೇಕಾದ್ರೆ ಹೂವು ಇಟ್ಟು ಪೂಜೆ ಮಾಡ್ಬೋದು. ಹೀಗೆ ಈ ಥರ ಮಾಡ್ಕೊಳ್ತಾ ಆ ಭಗವಂತನಿಗೆ
ನೈವೇದ್ಯವನ್ನು ನೈವೇದ್ಯ ಇಟ್ಟು ಪೂಜೆ ಮಾಡಿ ಬೆಳಿಗ್ಗೆ ಬೇಗ ಸಮಯ ಇರುತ್ತೆ ನೋಡ್ಕೊಳ್ಳಿ, ಅವತ್ತಿನ ಸಮಯದಲ್ಲಿ ಏನು ಸಮಯ, ಯಾವ ಸಮಯ ಬಂದಿರುತ್ತೆ ಅಂತ ಆ ಸಮಯಕ್ಕೆ ನಾವು ಆ ಭೋಜನವನ್ನು ಅಂದರೆ ಪಾಲನೆಯನ್ನು ಮಾಡ್ತಕ್ಕಂಥದ್ದು ದ್ವಾದಶಿ ದಿನ. ಈ ಥರ ಆಚರಣೆ ಮಾಡ್ತಕ್ಕಂಥದ್ದು ಏಕಾದಶಿ, ದ್ವಾದಶಿ, ಹಿಂದಿನ ದಿನ ದಶಮಿ, ಏಕಾದಶಿ, ದ್ವಾದಶಿ 3 ದಿನಗಳು ಆಚರಣೆ. ಈ ಏಕಾದಶಿಯ ಆಚರಣೆ ಸಾಂಗೋಪಾಂಗವಾಗಿ ಮಾಡಿ ಆ ಭಗವಂತ ಒಳ್ಳೇದು ಮಾಡಪ್ಪ ಅಂಥೇಳಿ ಆ ಭಗವಂತನಿಗೆ ಕೈ ಮುಗಿದು ನಮನವನ್ನು ಸಲ್ಲಿಸುವಂತಹ ಒಂದು ವ್ರತ ಇದು ಏಕಾದಶಿ ವ್ರತ ಬಂಧುಗಳೇ. ಇದನ್ನು ಯಾವಾಗಲೂ ನಾವು ಯಾವಾಗ ಈಗ ಶುಕ್ಲ ಪಕ್ಷದಲ್ಲಿ ಒಂದು ಏಕಾದಶಿ ಬರುತ್ತೆ, ಹಾಗೆ ಕೃಷ್ಣ ಪಕ್ಷದಲ್ಲಿ ಒಂದು ಏಕಾದಶಿ ಬರುತ್ತೆ. ಅಂದರೆ ಒಂದು ತಿಂಗಳಿನಲ್ಲಿ 2 ದಿನ ನಾವು ಉಪವಾಸ ಮಾಡ್ತಕ್ಕಂಥದ್ದು ಆಗುತ್ತೆ, ಮಾಡ್ತೀವಿ. ಅಂದರೆ ಇದು ವೈದ್ಯಕೀಯ ದೃಷ್ಟಿಯಿಂದಲೂ ಕೂಡ ಒಂದು ಒಳ್ಳೆಯದೇ ಅಲ್ವಾ. ಸೈಂಟಿಫಿಕ್ ಇದು ವಿಚಾರದಲ್ಲಿ ಕೂಡ ನಾವು ಏಕಾದಶಿ ಮಾಡೋದು ನಮ್ಮ ಜಠರಕ್ಕೆ ನಾವು ಒಂದು ರೆಸ್ಟ್ ಕೊಟ್ಟಂಗಾಗುತ್ತೆ. ಅದು ಒಂದು ಬೆನಿಫಿಟ್ಟು. ನಮ್ಮ ದೇಹ ಒಂದು ಸಮತೋಲನವನ್ನು ಕಾಯ್ದುಕೊಳ್ಳೋಕ್ಕೆ, ಒಂದು ಸುಸ್ಥಿತಿಯಲ್ಲಿ ಬರೋದಕ್ಕೆ ಅನುಕೂಲ ಆಗುತ್ತೆ. ಇದೊಂದು ನಮ್ಮ ಸಹನೆಯ ಪರೀಕ್ಷೆ ಕೂಡ ಇದು ಒಂದು ಅಲ್ವಾ. ಹಾಗೆ ಭಗವಂತನಲ್ಲಿ ಹಾಗೆ ನಮ್ಮಲ್ಲಿ ಒಂದು ಕನೆಕ್ಟಿವಿಟಿಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಇದೊಂದು ವ್ರತ. ಹೀಗೆ ಈ 3 ಒಂದು ಅಂಶಗಳು ಈ ವ್ರತದಲ್ಲಿ ಬರುತ್ತೆ. ಇದನ್ನು ಶ್ರದ್ಧಾ ಭಕ್ತಿಯಿಂದ ಪ್ರತಿಯೊಬ್ಬರು ಎಲ್ಲರೂ ಪಾಲಿಸ್ತಾ ಬನ್ನಿ. ಯಾವುದೇ ಕಾರಣಕ್ಕೂ ಏಕಾದಶಿ ದಿನ ಅನ್ನವನ್ನು ತಿನ್ನಬೇಡಿ ಬಂಧುಗಳೇ, ಒಳ್ಳೆಯದಲ್ಲ. ಅನ್ನ ತಿನ್ನಬೇಡಿ, ಅವತ್ತು ಅನ್ನ ತಿನ್ನಲೇಬೇಡಿ. ಹಾಗೇನ ತಿಂಡಿ ತಿನ್ನಲೇಬೇಕು, ನಮ್ಮ ಕೈಲಿ ಆಗೋದೇ ಇಲ್ಲ ಅಂದರೆ ಬೇರೆ ಏನಾದರೂ ತಿಂಡಿ ಅವಲಕ್ಕಿ ಮಾಡಿಕೊಂಡು ತಿನ್ನಿ, ಅಥವಾ ಏನಾದ್ರು ಅವಲಕ್ಕಿ ತಿನ್ಬೋದು, ಅಥವಾ ಉಪ್ಪಿಟ್ಟು ಮಾಡ್ಕೊಂಡು ತಿಂತಿದ್ರೆ ತಿನ್ಬೋದು. ಆದರೆ ಖಂಡಿತ ಅಕ್ಕಿಯನ್ನು ಬೇಯಿಸಿ ಅನ್ನ ಮಾಡಿ ಖಂಡಿತ ತಿನ್ನಬೇಡಿ. ಇದನ್ನು ದಯವಿಟ್ಟು ಎಲ್ಲರೂ ಪಾಲಿಸಿ ಅಂತ ಹೇಳ್ತಾ, ಈ ಸಲ ಪ್ರತಿ ಪಕ್ಷದಲ್ಲಿ ಬರುವಂಥ ಏಕಾದಶಿ, ಹಾಗೆಯೇ ಈ ಸಲ ಈ ಫಾಲ್ಗುಣ ಮಾಸದಲ್ಲಿ ಈ ಶುಕ್ಲ ಪಕ್ಷದಲ್ಲಿ ಬರುವಂಥ ಏಕಾದಶಿಯನ್ನು ಆಮಲಕಿ ಏಕಾದಶಿ ಅಂತ ಕರೀತಾರೆ. ಆಮಲಕಿ ಏಕಾದಶಿ. ಏನು ಆಮಲಕಿ ಅಂದರೆ? ಆಮಲಕಿ ಮರ ಅಂದರೆ ಯಾವುದು? ನಲ್ಲಿ ಮರವನ್ನು ಆಮಲಕಿ ಅಂತೀವಿ. ಈ ಆಮಲಕಿ ಏಕಾದಶಿ ಅಂತ ಯಾಕೆ ಇದು ಕರೀತಾರೆ ಅಂತಂದರೆ ಇದಕ್ಕೊಂದು ಕಥೆ ಇದೆ ಬಂಧುಗಳೇ. ಅಂದರೆ ಹಿಂದೆ ಮಾಂಧಾತ ಅನ್ನುವಂಥ ರಾಜ ಇದ್ದ. ಆ ಮಾಂಧಾತ ಅನ್ನೋ ರಾಜ ವಸಿಷ್ಠರನ್ನ ಪ್ರಶ್ನೆ ಮಾಡ್ತಾನೆ, ಒಳ್ಳೊಳ್ಳೆ ಕಥೆಗಳನ್ನ ಹೇಳಿ ಅಂತ ಕೇಳ್ತಾನೆ. ಆವಾಗ ವಸಿಷ್ಠರು ಮಾಂಧಾತನಿಗೆ ತಿಳಿಸಿದಂತಹ ಒಂದು ಕತೆ ಇದು. ಆ ಕತೆ ಇಲ್ಲಿ ಪದ್ಮ ಪುರಾಣದಲ್ಲೆಲ್ಲ ಬರುತ್ತಿದ್ದ ಕತೆ. ಅಂದರೆ ಏನಪ್ಪ ಈ ಏಕಾದಶಿ ಮಾಡೋದು ಮಹಿಮೆ ಏನು, ಇದರಿಂದ ಫಲ ಏನಪ್ಪ ಅಂದರೆ, ಶ್ರದ್ಧಾಭಕ್ತಿಗಳಿಂದ ಶಾಸ್ತ್ರೋಕ್ತವಾಗಿ ಈ ಏಕಾದಶಿ ವ್ರತವನ್ನು ಆಚರಣೆ ಮಾಡಿದರೆ 1000 ಗೋವುಗಳನ್ನ ದಾನ ಮಾಡಿದಂಥ ಫಲ ಸಿಗುತ್ತಂತೆ ಬಂಧುಗಳೇ. ನಮ್ಮ ಕೈಲಾಗುತ್ತಾ ಬಂಧುಗಳೇ? ಒಂದು ಗೋವನ್ನು ದಾನ ಮಾಡೋಕ್ಕಾಗುತ್ತಾ ಬಂಧುಗಳೇ? ನಮಗೆ ಕಷ್ಟ ಆಗುತ್ತಲ್ವ. ಒಂದು ಗೋವನ್ನು ದಾನ ಮಾಡಬೇಕು ಅಂದರೆ ಇವತ್ತು ಒಂದು 25,000, 30,000, 50,000, 40,000 ಹೀಗೆಲ್ಲ ಇದೆ. ನಮಗೆ 40,000, 50,000 ಖರ್ಚು ಮಾಡಿ ನಾನು ದಾನ ಮಾಡುವಂಥ ತಾಕತ್ತು ನನಗಿದೆ ಅಂದರೆ ನೀವೇನು ಉಪವಾಸ ಮಾಡಿಬಿಡಿ, ಇದು ಮಾಡಿಬಿಡಿ. ಉಪವಾಸ ಮಾಡಲ್ಲ ನಾನು ಅಂತಂದರೆ ಗೋವನ್ನು ಕೊಟ್ಟು ದಾನ ಮಾಡ್ಬೋದು. ಇಲ್ಲ, ನಮ್ಮ ಹತ್ರ ದುಡ್ಡು ಕಾಸು ಕಷ್ಟ ಅನ್ನುವಂಥವ್ರು ಸುಲಭವಾಗಿ ಇದನ್ನು ಸಂಪಾದನೆ ಮಾಡ್ಕೊಳ್ಬಹುದು. ನಾವು ಎಷ್ಟು ಚೆನ್ನಾಗಿದೆ ಅಲ್ವ ಬಂಧುಗಳೇ. ಅಂಥ ಒಂದು ಅವಕಾಶವನ್ನು ಯಾಕೆ ಮಿಸ್ ಮಾಡ್ಕೋಬೇಕು? ಭಗವಂತ ಈ ದೇಹವನ್ನು ಕೊಟ್ಟಿದ್ದಾನೆ, ಈ ಒಂದು ನಮ್ಮನ್ನು ಈ ಭೂಲೋಕಕ್ಕೆ ಕಳಿಸಿದ್ದಾನೆ. ಅದರ ಜೊತೆಗೆ ನಾವು ಒಳ್ಳೊಳ್ಳೆ ಕೆಲಸಗಳನ್ನು ಕೂಡ ಮಾಡು ಅಂತ ಹೇಳಿದ್ದಾನೆ. ಭಗವಂತ ನೋಡ್ತಾನೆ ಬಂಧುಗಳೇ, ಏನೇನೆಲ್ಲ ನನ್ನ ಕಳಿಸಿದ್ದೀನಿ, ಏನು ಮಾಡ್ತಾ ಇದ್ದಾನೆ ಇವನು, ಏನೇನು ಮಾಡ್ತಾ ಇದ್ದಾನೆ ನೋಡ್ತಾ ಇದ್ದಾನೆ ಅವನು. ಅವನು ಇಲ್ಲಿ ನೋಡ್ತಾನೆ, ಈ ದೇವಸ್ಥಾನದಲ್ಲಿ ಇದ್ದಾನೆ ಭಗವಂತ, ಇಲ್ಲೆಲ್ಲಿದ್ದಾನೆ ಅಂತ ಅಂದ್ಕೊಬಿಡಿ. ಭಗವಂತ ದೇವಸ್ಥಾನದಲ್ಲಿ ಅಷ್ಟೇ ಇಲ್ಲ, ಎಲ್ಲ ಕಡೆ ಇದ್ದಾನೆ. ಎಲ್ಲ ವಸ್ತುಗಳಲ್ಲಿ ಅಡಕವಾಗಿದ್ದಾನೆ. ಎಲ್ಲ ಸಣ್ಣ ದೊಡ್ಡ ಎಲ್ಲ ವಸ್ತುಗಳಲ್ಲಿ ಅವನಿದ್ದಾನೆ. ಒಂದು ಸಣ್ಣ ಕ್ರಿಮಿಕೀಟಗಳಲ್ಲಿ ಅವನಿದ್ದಾನೆ ಭಗವಂತ. ಪ್ರಾಣಿ ಪಕ್ಷಿಗಳಲ್ಲಿದ್ದಾನೆ, ಎಲ್ಲ ಕಡೆಯಲ್ಲೂ ಅವನಿದ್ದಾನೆ ಬಂಧುಗಳೇ. ಆದರೆ ನಮ್ಗೆ ಕಾಣಿಸಲ್ಲ ಅಷ್ಟೇ. ಆದರೆ ಅವನಿಗೆ ನಾವು ಕಾಣಿಸ್ತೀವಿ. ಅವನು ನಮ್ಮನ್ನು ನೋಡ್ತಾನೇ ಇರ್ತಾನೆ, ನಾವು ಅವನಿಗೆ ಕಾಣಿಸೋದಿಲ್ಲ ಅಷ್ಟೆ ಅಲ್ವಾ. ಆದರೆ ಅವನಿಗೆ ನಾವು ಕಂಡೇ ಕಾಣ್ತೀವಿ. ಏನು ಮಾಡ್ತಾ ಇದ್ದಾರೆ ಮಕ್ಕಳು ಅಂತ ಅವನು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾನೆ. ದಯವಿಟ್ಟು ಒಳ್ಳೆಯ ರೀತಿಯಲ್ಲಿ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ, ಅದೇ ಈಗ ವಸಿಷ್ಠರು ಮಾಂಧಾತನಿಗೆ ಈ ಒಂದು ಕಥೆಯನ್ನು ಹೇಳ್ತಾರೆ. ಅಂದರೆ ನಾನು ಯಾಕೆ ಹೇಳಿದೆ ಅಂದರೆ, ಈ 1000 ಗೋವುಗಳನ್ನ ದಾನ ಮಾಡಿದಂಥ ಫಲ ಸಿಗುವಾಗ
ನಾವು ಈ ಏಕಾದಶಿನ ಯಾಕೆ ಮಿಸ್ ಮಾಡಬೇಕು? ಖಂಡಿತ ಎಲ್ಲರೂ ಮಾಡಲಿ ಅನ್ನೋದು ನನ್ನ ಇಂಟೆನ್ಷನ್ನು. ಹಾಗಾಗಿ ಅದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ, ಅನ್ಯಥಾ ಭಾವಿಸ್ಬೇಡಿ. ಅಂದರೆ ಏನಪ್ಪ ಏನು ಹೇಳ್ತಾರೆ ವಸಿಷ್ಠರು ಅಂದರೆ, ಒಂದು ನಗರ, ಆ ಒಂದು ನಗರದಲ್ಲಿ ರಾಜ ಇರ್ತಾನೆ. ರಾಜ ತನ್ನ ಪ್ರಜೆಗಳನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ. ಆ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರಜೆಗಳೆಲ್ಲರೂ ಸುಭಿಕ್ಷರಾಗಿರ್ತಾರೆ. ಅಂದರೆ ಅವ್ರು ಯಾವುದೇ ರೀತಿಯ ಒಂದು ತೊಂದರೆ ತಾಪತ್ರಯ ಖಂಡಿತ ಇರೋದಿಲ್ಲ. ಪ್ರತಿಯೊಂದಕ್ಕೂ ಅವರಲ್ಲಿ ಯಾವುದಕ್ಕೂ ಅವರಲ್ಲಿ ಕೊರತೆ ಅನ್ನೋದೇ ಇರೋದಿಲ್ಲ. ಅಷ್ಟರ ಮಟ್ಟಿಗೆ ಜನ ಎಲ್ಲರೂ ಒಳ್ಳೆಯ ಆಚಾರ ವಿಚಾರವಂತರಾಗಿ ಒಬ್ಬರು ಮತ್ತೊಬ್ಬರನ್ನ ಗೌರವದಿಂದ, ಪ್ರೀತಿ, ಸ್ನೇಹ, ಮಮತೆಯಿಂದ ಕಾಣ್ತಾ ಎಲ್ಲರೂ ಈ ರಾಜನ ರಕ್ಷಣೆಯಲ್ಲಿ ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತು ಅವರು ಭಗವದ್ ಆಚರಣೆಯಲ್ಲಿ ತೊಡಗುತ್ತಾ ಇರ್ತಾರೆ. ಅಂದರೆ ಭಗವದ್ ಭಕ್ತರಾಗಿರ್ತಾರೆ, ವಿಷ್ಣು ಪ್ರಿಯರಾಗಿರ್ತಾರೆ. ಈ ಏಕಾದಶಿ ಈ ಆಚರಣೆಗಳನ್ನೆಲ್ಲ ಅವರು ಪಾಲಿಸ್ತಾ ಇರ್ತಾರೆ. ಹೀಗೆ ಇರ್ತಾರೆ. ಆ ರಾಜನು ಅಷ್ಟೇ ತನ್ನ ಮಕ್ಕಳನ್ನು ಪ್ರಜೆಗಳ ಹಾಗೆ, ತನ್ನ ಪ್ರಜೆಗಳನ್ನ ಮಕ್ಕಳ ಹಾಗೆ ಕಾಣ್ತಾ ಇರ್ತಾನೆ ರಾಜ. ತುಂಬ ಚೆನ್ನಾಗಿ ಆ ರಾಜ್ಯದಲ್ಲಿ ಜನ ಇರ್ತಾರೆ. ರಾಜ್ಯ ಚೆನ್ನಾಗಿ ಮಾಡ್ತಾ ಇರ್ತಾನೆ. ಹೀಗೆ ಇರ್ಬೇಕಾದ್ರೆ ಒಂದು ಸತಿ ಏನಾಗುತ್ತೆ, ಹೀಗೆ ಏಕಾದಶಿ ಬರುತ್ತೆ. ಏನು ಮಾಡ್ತಾನೆ ರಾಜ, ತನ್ನ ಪರಿವಾರದವನ್ನೆಲ್ಲ ಕರ್ಕೊಂಡು ಒಂದು ನದಿ ತೀರಕ್ಕೆ ಹೋಗ್ತಾನೆ. ಆ ನದಿ ತೀರದಲ್ಲಿ ಒಂದು ದೇವಾಲಯ ಇರುತ್ತೆ. ತುಂಬ ಚೆನ್ನಾಗಿದೆ, ಈ ಪ್ರಶಸ್ತವಾಗಿದೆ ಜಾಗ, ಇಲ್ಲೇ ಏಕಾದಶಿ ವ್ರತವನ್ನು ಮಾಡೋಣ ಅಂತ ಹೇಳಿ ಅವತ್ತವನು ಅಲ್ಲೇ ಇರ್ತಾನೆ. ಅಲ್ಲಿ ಆ ಏಕಾದಶಿ ವ್ರತವನ್ನು ಮಾಡ್ಬೇಕಾದ್ರೆ ಅಲ್ಲಿ ನದಿ ತೀರ ಇರ್ತಾನೆ. ನದಿನಲ್ಲಿ ಸ್ನಾನ ಮಾಡ್ತಾರೆ ಎಲ್ಲರೂ, ಪರಿವಾರದವರು, ರಾಜ ಎಲ್ಲರೂ ನದಿ ತೀರದಲ್ಲಿ ನದಿಯ ಸ್ನಾನ ಮಾಡಿಕೊಂಡು ಆ ನದಿ ತೀರದಲ್ಲಿ ಒಂದು ದೇವಾಲಯ ಇದೆಯಲ್ಲ, ದೇವಾಲಯದಲ್ಲಿ ಒಂದು ಪೂಜೆಯನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಪರಶುರಾಮನನ್ನು ಆವಾಹನೆ ಮಾಡಿ ಒಂದು ಕಲಶವನ್ನು ಸ್ಥಾಪನೆ ಮಾಡಿ ದೇವರನ್ನು ಆವಾಹನೆ ಮಾಡಿ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಯಾಕೆ ಅಂದರೆ ನಲ್ಲಿ ಮರ ಇರುತ್ತೆ, ನಲ್ಲಿಕಾಯಿ ಮರ. ಆ ನಲ್ಲಿ ಮರ ಅಂತಂದರೆ ಏನಪ್ಪ ಅಂದರೆ, ನಲ್ಲಿ ಮರದಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ. ಮಹಾಲಕ್ಷ್ಮಿ ಇದ್ದ ಕಡೆ ನಾರಾಯಣ ಇರ್ತಾನೆ ಅಲ್ವಾ? ಲಕ್ಷ್ಮೀ ನಾರಾಯಣರು ಇಬ್ಬರು ಇದ್ದೇ ಇರ್ತಾರಲ್ಲಿ ಧಾತ್ರಿ ಮರ, ನಲ್ಲಿ ಮರದಲ್ಲಿ. ಈ ಯಾವಾಗ ನಾರಾಯಣ ಬಂದಿರ್ತಾನೋ, ನಾರಾಯಣನ ಹುಡ್ಕೊಂಡು ಎಲ್ಲ ದೇವತೆಗಳು ಅಲ್ಲಿ ಬಂದುಬಿಡ್ತಾರೆ ಬಂಧುಗಳೇ. ಹಾಗಾಗಿ ಆ ನಲ್ಲಿ ಮರದಲ್ಲಿ ಸಕಲ ದೇವತೆಗಳ ಆವಾಸ ಸ್ಥಾನ ಅದು. ಎಲ್ಲ ದೇವತೆಗಳು ಅಲ್ಲಿರ್ತಾರೆ. ಏಕೆಂದರೆ ಲಕ್ಷ್ಮಿ ಇದ್ದ ಕಡೆ ನಾರಾಯಣ ಇದ್ದೇ ಇರ್ತಾನೆ. ಹಾಗೆ ನಾರಾಯಣ ಎಲ್ಲಿದ್ದಾನೋ ಅಲ್ಲಿ ಎಲ್ಲ ದೇವತೆಗಳು ಬಂದುಬಿಡ್ತಾರೆ. ಹಾಗಾಗಿ ನಲ್ಲಿ ಮರ ಸಕಲ ದೇವತೆಗಳ ಒಂದು ಆವಾಸ ಸ್ಥಾನ ಆಗಿರುತ್ತೆ. ಹಾಗಾಗಿ ಇವರೆಲ್ಲ ಏನು ಮಾಡ್ತಾರೆ, ಸ್ನಾನ ಮಾಡಿ ಅಲ್ಲಿ ಪೂಜೆ ಮಾಡ್ತಾ ಕೂತ್ಕೊಳ್ತಾರೆ. ಒಳ್ಳೆ ಭಗವಂತನ ಧ್ಯಾನ ಮಾಡ್ತಾ ಇರ್ತಾರೆ, ಪೂಜಿಸ್ತಾ ಇರ್ತಾರೆ. ಮತ್ತು ಅವರು ಏನು ಮಾಡ್ತಾರೆ, ಅಲ್ಲಿ ಅವತ್ತು ಏಕಾದಶಿ ಉಪವಾಸದ ಜೊತೆಗೆ ಜಾಗರಣೆ ಕೂಡ ಮಾಡ್ತಾರೆ. ಸಾಲು ದೀಪಗಳನ್ನ ಹಚ್ಚಿರ್ತಾರೆ. ಒಂದು ಭಗವಂತನ ಪೂಜೆಯನ್ನು ಮಾಡ್ತಿರ್ತಾರೆ. ಎಲ್ಲ ಇವರು ಸ್ತೋತ್ರಗಳನ್ನ ಪಠಿಸ್ತಾ ಇರ್ತಾರೆ, ದೇವತೆಗಳ ಕಥೆಯನ್ನು ಹೇಳ್ತಾ ಇರ್ತಾರೆ, ಇದೆಲ್ಲ ಕೇಳಿಸ್ತಾ ಇರ್ತಾರೆ. ತುಂಬ ಒಳ್ಳೆಯ ಒಂದು ವಾತಾವರಣ ಅಲ್ಲಿ ಇರುತ್ತೆ. ಅದೇನಾಗುತ್ತೆ, ಅಲ್ಲಿ ಒಬ್ಬ ಬೇಡ ಬರ್ತಾನೆ ಅಲ್ಲಿಗೆ. ಬೇಡ ಅವನಿಗೂ ಅವತ್ತ ಏನೂ ಆಹಾರ ಸಿಕ್ಕಿರಲ್ಲ. ಅಂದರೆ ಏಕಾದಶಿ ದಿನ ಅವನಿಗೂ ಏನು ತಿಂದಿರಲ್ಲ, ಅವನು ಏನೂ ಆಹಾರ ಸಿಕ್ಕಿರಲ್ಲ. ಅವನು ಎಂಥ ಕೆಟ್ಟವನು ಅಂತಂದರೆ, ಅವನಿಗೆ ಏನು ಮಾಡೋಕ್ಕೂ ಇಷ್ಟ ಇರಲ್ಲ. ಅಂಥ ಒಂದು ಪಾಪಿ ಅವನು ಬೇಡ. ಅಂಥದ್ರಲ್ಲಿ ಅವನೇನು ಮಾಡ್ತಾನೆ, ಬರ್ತಾನೆ ನೋಡ್ತಾನೆ, ಏನೇನೋ ಯಾರು ಇಷ್ಟೊಂದು ಜನ ಇದ್ದಾರಲ್ಲ, ಏನು ಅಂತ ನೋಡ್ತಾನೆ, ಪ್ರದಕ್ಷಿಣೆ ಹಾಕ್ತಾನೆ. ಎಲ್ಲರೂ ಭಜನೆ ಮಾಡ್ತಾ ಇರ್ತಾರೆ, ಪ್ರದಕ್ಷಿಣೆ ಹಾಕ್ತಿರ್ತಾರೆ, ನಮಸ್ಕಾರ ಮಾಡ್ತಿರ್ತಾರೆ, ಪುರಾಣ ಪುಣ್ಯಕಥೆಗಳನ್ನ ಎಲ್ಲರೂ ಕೇಳ್ತಾ ಇರ್ತಾರೆ. ಇವನೇನು ಮಾಡ್ತಾನೆ, ಇವನು ಅಲ್ಲಿ ಕೂತ್ಕೋತಾನೆ, ಅಲ್ಲಿ ಪುರಾಣ ಪುಣ್ಯಕಥೆಗಳನ್ನ ಇವನು ಕೂಡ ಕೇಳ್ಕೊಳ್ತಾನೆ. ಆಮೇಲೆ ವೇದಕೋಶಗಳು ನಡೀತಾ ಇರುತ್ತೆ, ತುಂಬ ಎಲ್ಲ ಪುರಾಣ ಪುಣ್ಯಕಥೆಗಳನ್ನ ಇವನು ಕೇಳ್ತಾನೆ. ಏಕಾದಶಿ ಮಹಾತ್ಮೆ ಏನು ಹೇಳ್ತಿರ್ತಾರಲ್ಲಿ, ಏಕಾದಶಿ ಮಹಾತ್ಮೆಯನ್ನು ಕೇಳ್ತಾ ಕೂತ್ಕೊಂಡ್ಬಿಡ್ತಾನೆ. ತುಂಬ ಇಂಟ್ರೆಸ್ಟ್ ಆಗುತ್ತೆ ಅವನಿಗೆ. ಹಾಗೆ ಕೇಳ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ. ಜಾಗರಣೆ ಅಂದರೆ ಬೆಳಗ್ಗೆ ಆಗೋಗ್ಬಿಡುತ್ತೆ. ಬೆಳಗ್ಗೆ ಆದಮೇಲೆ ರಾಜ ಬೆಳಗ್ಗೆ ಆದ ತಕ್ಷಣ ಆಯಿತು, ಮಾಮೂಲಿ ಪೂಜೆ ಪುನಸ್ಕಾರ, ಸ್ನಾನ ಎಲ್ಲ ಮಾಡ್ತಾರೆ, ವಿಸರ್ಜನೆ ಮಾಡಿಕೊಂಡು ಅವ್ರವ್ರ ಮನೆಗೆ ಎಲ್ಲ ಹೊರಟ್ಬಿಡ್ತಾರೆ. ಬೇಡನೂ ಹಾಗೆ ತಾನು ಎಲ್ಲ ಕೇಳ್ಕೊಂಡು ಆಮೇಲೆ ಯಾರೋ ಎಲ್ಲ ಪೂಜೆ ಮಾಡ್ತಾಯಿದ್ರು ಅಂದ್ಕೊಂಡು ಆಯಿತು ನಮಸ್ಕಾರ ಮಾಡ್ಕೋದ್ರೆ ಮತ್ತೆ ಹೊರಟ್ಬಿಡ್ತಾನೆ. ಮತ್ತು ಅವನು ಸತ್ತೋದ್ಮೇಲೆ ಮುಂದಿನ ಜನ್ಮದಲ್ಲಿ ಅವನು ರಾಜನಾಗ್ಬಿಟ್ಟು ಬರ್ತಾನೆ. ರಾಜನಾಗ ಒಳ್ಳೆ ಧಾರ್ಮಿಕನಾಗಿರ್ತಾನೆ, ತೇಜಸ್ವಿಯಾಗಿರ್ತಾನೆ. ಯಾವಾಗಲೂ ಸತ್ಯವನ್ನೇ ನುಡಿತಾ ಇರ್ತಾನೆ. ತುಂಬ
ಜನರನ್ನೆಲ್ಲ ತುಂಬ ತುಂಬ ಪ್ರೀತಿಯಿಂದ ಕಾಣ್ತಾ ಇರ್ತಾನೆ. ಹೀಗೆ ಹೀಗೆ ಒಂದು ಸತಿ ಏನಾಗುತ್ತೆ, ರಾಜ ಬೇಟೆಗೆ ಅಂತ ಹೋಗ್ತಾನೆ. ಬೇಟೆಗೆ ಹೋಗ್ಬೇಕಾದ್ರೆ ದಾರಿ ತಪ್ಪಿ ಹೋಗುತ್ತೆ ರಾಜನಿಗೆ. ದಾರಿ ತಪ್ಪೋಗಿ ಎಲ್ಲೋ ದೂರ ಹೊರಟೋಗ್ತಾನೆ. ಸರಿ, ಅಲ್ಲಿ ಒಂದಷ್ಟು ಜನ ಈ ಕಾಡು ಜನರು ಇರ್ತಾರಲ್ಲ, ಆ ಕಾಡು ಜನರೆಲ್ಲ ಗುಂಪಾಗಿ ಬರ್ತಿರ್ತಾರೆ. ಇವರು ಏನು ಮಾಡ್ತಾನೆ, ರಾಜನಿಗೆ ತುಂಬ ಸಾಗೋಗ್ಬಿಟ್ಟಿರುತ್ತೆ. ಸುಸ್ತು, ಬಿಸಿಲು ಸುಸ್ತಾಗಿ ಹೋಗುತ್ತೆ, ನೀರು ಬಾಯಾರಿಕೆ ಆಗುತ್ತೆ. ಏನಪ್ಪ ಮಾಡೋದು, ನೀರು ಕುಡಿಬೇಕಲ್ಲ, ಏನೂ ಇಲ್ವಲ್ಲ, ಅಯ್ಯೋ ಸುಸ್ತಾಗೋಗುತ್ತಲ್ಲಪ್ಪ ನನಗೆ ಅಂದ್ಬಿಟ್ಟು ಮರದ ಕೆಳಗಡೆ ಕೂತ್ಕೋತಾನೆ. ಹಾಗೆ ಅವ್ನು ನಿದ್ದೆ ಬಂದ್ಬಿಡುತ್ತೆ. ನಿದ್ದೆ ಮಾಡಿಬಿಡ್ತಾನೆ. ಅವ್ನು ನಿದ್ದೆ ಬಂದುಬಿಡುತ್ತೆ. ಹಾಗೆ ನಿದ್ದೆ ಮಾಡ್ತಾ ಕೂತ್ಕೊಂಡ್ಬಿಡ್ತಾನೆ. ಈ ಜನಗಳೆಲ್ಲ ಬಂದ್ರಲ್ಲ, ಈ ಜನಗಳು ಬಂದು ಇವ್ರನ್ನ, ಈ ರಾಜನ ನೋಡ್ತಾರೆ. ಈ ರಾಜನಿಂದ ನಮ್ಗೆ ಭಾಳ ತೊಂದರೆ ಆಗಿದೆ, ತಾಳಿ ಇವನ್ನ ಬಿಡಬೇಡಿ, ಇವಾಗ ಎಲ್ಲ ಸಾಯಿಸಿ ಹೇಳ್ತೀನಿ ಅಂದ್ಬಿಟ್ಟು ಎಲ್ಲ ಅವನು ಕೊಡ್ಲಿ ತೊಗೊಂಬರ್ತಾರೆ. ಇನ್ನೊಂದು ಏನೋ ಆಯುಧಗಳು ತೊಗೊಂಬರ್ತಾರೆ, ರಾಜನ ಸಾಯಿಸಬೇಕು ಅಂತ. ಎಲ್ಲರೂ ಬರ್ತಾರೆ. ಎಲ್ಲರೂ ಬಂದು ಇವನೇನು ಸಾಯಿಸಬೇಕು, ಇನ್ನು ಇದು ತೊಗೊಂಡು ಒಂದೊಂದು ತೊಗೊಂಡು ಅವನಿಗೆ, ರಾಜನಿಗೆ ಒಬ್ಬರು ಕತ್ತಿ ತಂದಿರ್ತಾರೆ, ಒಬ್ಬರು ಗುಡಾರಿ ತಂದಿರ್ತಾರೆ, ಒಬ್ಬರು ಮಚ್ಚಿ ಎತ್ಕೊಂಬಂದಿರ್ತಾರೆ. ಹೀಗೆ ಎಲ್ಲ ಆಯುಧಗಳನ್ನ ತೊಗೊಂಬಂದಿರ್ತಾರೆ. ಎಲ್ಲ ತೊಗೊಂಡು ಹೊಡೀರಿ ಅಂತ ಹೊಡಿತಾರೆ. ಹೊಡೆದ್ರೆ ಏನಾಗುತ್ತೆ, ಇವ್ನಿಗೆ ಎಲ್ಲೋ ಒಂಥರ ಕೇಳಿಸ್ತಂಗೆ, ಅಂದರೆ ಇವ್ನಿಗೆ ನಿದ್ದೆ ಚೆನ್ನಾಗಿ. ಕೊನೆಗೆ ಅವ್ನು ಎಷ್ಟೇ ಹೊಡೆದ್ರೂ ಅವನಿಗೆ, ರಾಜನಿಗೆ ಒಂದು ಚೂರು ಅದು ಏಟಾಗೋದಿಲ್ಲ, ರಕ್ತ ಬರೋದಿಲ್ಲ. ಅವ್ನು ತನ್ನ ಮಲ್ಕೊಂಡಿರ್ತಾನೆ. ಹಾಗೆ ನೋಡ್ತಾ ಏನಾಗುತ್ತೆ ಅಂತಂದರೆ, ಅವನ ಶರೀರದಿಂದ ಒಂದು ಒಬ್ಬಳು ಕನ್ಯೆ ಹುಟ್ಟು ಬಂದಂಗೆ ಆಗುತ್ತೆ. ಸುಂದರಿ, ನೋಡೋಕ್ಕೆ ಸುಂದರವಾಗಿರ್ತಾಳೆ. ಒಳ್ಳೆ ಘಮ 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 ಅಂತ ವಾಸನೆ ಬರ್ತಿರುತ್ತೆ ಅವಳ ಮೈಯಿಂದ. ಅಂದರೆ ಒಂದು ದಿವ್ಯವಾದ ಆಭರಣಗಳನ್ನ ತೊಟ್ಕೊಂಡಿರ್ತಾಳೆ, ತುಂಬ ಸುಂದರಿ. ಆದರೆ ಕಣ್ಣುಗಳಲ್ಲಿ ಕ್ರೋಧ ಬರ್ತಾ ಇರುತ್ತೆ. ಕ್ರೋಧ ತುಂಬಿರುವಂತಹ ದೇವಿ, ಅಂದರೆ ಆ ಒಂದು ದುರ್ಗಿ ಸ್ವರೂಪ, ದುರ್ಗಿ ಬರ್ತಾಳೆ. ದುರ್ಗಿ ಬಂದು ಏನು ಮಾಡ್ತಾಳೆ, ಆ ಬೆಂಕಿ ಕಿಡಿಗಳಿಂದ ಏನು ಮಾಡ್ತಾಳೆ, ಜನರನ್ನ ಸುಟ್ಟು ಬಿಡ್ತಾಳೆ. ಅಲ್ಲಿ ಸುತ್ತಮುತ್ತ ಇರುವಂಥ ಎಲ್ಲ ಜನರು ಸತ್ತೇ ಹೋಗ್ತಾರೆ. ಈಗ ಆಮೇಲೆ ಸತ್ತೋಗ್ತಾರೆ. ಸುತ್ತ ಅಲ್ಲಿ ಜನ ಎಲ್ಲ ಸತ್ತು ಬಿದ್ದಿರ್ತಾರೆ. ರಾಜನಿಗೆ ಒಂದಷ್ಟು ಹೊತ್ತಾದ್ಮೇಲೆ ಎಚ್ಚರ ಆಗುತ್ತೆ. ನೋಡ್ತಾನೆ, ಎದ್ದು ನೋಡ್ರೆ ಇದು ಇಷ್ಟೊಂದು ಜನ, ಅಯ್ಯೋ ಇಷ್ಟೊಂದು ಜನ ಇಲ್ಲಿ ಸತ್ತೋಗಿದಾರಲ್ಲ, ಇದೇನು ಕತೆ ಇದು, ಯಾರು ಬಂದು ಹೀಗೆ ಸಾಯಿಸಿದ್ರು ಅಂತ ಯೋಚನೆ ಮಾಡ್ತಾನೆ. ಆವಾಗ ಅಚ್ಚರಿಯ ವಾಣಿ ಕೇಳಿಸುತ್ತೆ, ನೋಡಪ್ಪ, ಭಗವದ್ ಭಕ್ತರನ್ನು ರಕ್ಷಣೆ ಮಾಡೋದಕ್ಕೆ ಭಗವಂತ ಇರೋದು. ಆ ಭಗವಂತನೇ ದುರ್ಗಿಯನ್ನು ಕಳಿಸ್ಕೊಡೋದು ಭಗವದ್ ರಕ್ಷಣೆಗೋಸ್ಕರ. ಭಗವಂತನ ಆಜ್ಞೆ ಇದ್ದಾಗಲೇ ಅವಳು ಬರ್ತಾಳೆ. ಹಾಗೆ ಅಭಿಮಾನಿ ದೇವತೆ ದುರ್ಗಾದೇವಿ, ಈ ಏಕಾಸಿ ವ್ರತ ಮಾಡ್ತಕ್ಕಂಥ ಎಲ್ಲರನ್ನೂ ಆಕೆ ದುರ್ಗಿ ರಕ್ಷಣೆಯನ್ನು ಮಾಡ್ತಾಳೆ. ಹಾಗಾಗಿ ನೀನು ಏಕಾಸಿ ವ್ರತವನ್ನು ಮಾಡಿದ್ದೆ, ಹಾಗಾಗಿ ನಿನ್ನ ರಕ್ಷಣೆಗೆ ದುರ್ಗಿಯೇ ಬಂದಿದ್ದಾಳೆ ಕಣಪ್ಪ ಅಂತ ಆ ಶರೀರವಾಣಿ ಹೇಳುತ್ತೆ. ಅದನ್ನು ಕೇಳಿಸ್ಕೊಂಡಂಥ ರಾಜನಿಗೆ ತುಂಬಾ ಸಂತೋಷ ಆಗೋಗುತ್ತೆ. ಆ ದೇವಿಗೆ ವಂದನೆ ಮಾಡಿ, ಭಗವತಿ ಮಹಾತಾಯಿ ಇಷ್ಟರ ಮಟ್ಟಿಗೆ ನಮ್ಮನ್ನು ಕಾಪಾಡಿದೆಯಲ್ಲಮ್ಮ ಅಂತ ಹೇಳಿ ನಮಸ್ಕಾರ ಮಾಡ್ತಾನೆ. ಅಂದರೆ ನಮ್ಮ ಏಕಾಸಿ ವ್ರತವನ್ನು ಮಾಡ್ತಕ್ಕಂತಹ ಭಗವದ್ಭಕ್ತರುಗಳು ಯಾವತ್ತೂ ಯಾವುದೇ ಒಂದು ತೊಂದರೆಗೆ ಇದ್ದಾರೆ, ಇನ್ನೇನು ತೊಂದರೆ ಆಗ್ಬಿಡ್ತಾ ಇದೆ ಅಂದರೆ ಆ ಹೊತ್ತಿಗೆ ಸರಿಯಾಗಿ ಯಾವುದಾದ್ರೂ ಒಂದು ರೂಪದಲ್ಲಿ ದೇವಿ ನಮ್ಮನ್ನು ಕಾಪಾಡ್ತಾಳೆ, ನಮ್ಮ ಕೈ ಹಿಡಿತಾಳೆ. ಮಹಾತಾಯಿ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನಮಗೆ ಸಹಾಯವನ್ನು ಹಸ್ತವನ್ನು ಕೊಟ್ಬಿಡ್ತಾಳೆ. ಇದನ್ನು ಎಲ್ಲರೂ ದಯವಿಟ್ಟು ಗಮನಿಸಬೇಕು. ಹಾಗಾಗಿ ಈ ಏಕಾಸಿ ವ್ರತವನ್ನು ಎಲ್ಲರೂ ಮಾಡಿ, ಖಂಡಿತ ಮಾಡಿ. ಈ ಏಕಾಸಿ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು ಬಂಧುಗಳೇ. ಏಕಾಸಿ ಅಂತಂದರೆ ಇವು ದುಡ್ಡು ಕಾಸು ಏನೂ ಕೊಡೋಂಗಿರಲ್ಲ ನೋಡಿ. ಆ ವ್ರತಕ್ಕೆ ಈ ವ್ರತಕ್ಕೆ ಹೂ ತರಬೇಕು, ಹಣ್ಣು ತರಬೇಕು, ಅಲ್ಲಿ ಅಡುಗೆ ಮಾಡಬೇಕು, ಸ್ವೀಟ್ ಮಾಡಬೇಕು, ದುಡ್ಡು ಖರ್ಚು, ಕಾಸು ಖರ್ಚು ಏನೂ ಇಲ್ಲ ಇಲ್ಲಿ. ನಿಮ್ಮ ಮನಸ್ಸನ್ನು ಸರಿಯಾದ ರೀತಿಯಲ್ಲಿ ಖರ್ಚು ಮಾಡಬೇಕಷ್ಟೆ. ಮನಸ್ಸನ್ನು ಇಡಬೇಕು. ಮನಸ್ಸನ್ನು ಇಟ್ಟು ಮಾಡಿದಾಗ ಆ ಕೆಲಸ ಖಂಡಿತ ಭಗವತಿಗೆ ಅರ್ಪಿತವಾಗುತ್ತೆ. ಆ ಮಹಾತಾಯಿ ಖಂಡಿತ ಎಲ್ಲರೂ ಹರಿಸ್ತಾಳೆ. ಆ ದೇವ ಪುಂಡರೀಕಾಕ್ಷ ಎಲ್ಲರೂ ಒಳ್ಳೇದು ಮಾಡ್ತಾನೆ ಅಂತ ಹೇಳಿ, ಆ ಭಗವದ್ ಭಕ್ತರೆಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಏಕಾಸಿ ವ್ರತವನ್ನು ಆಚರಣೆ ಮಾಡಿ. ಖಂಡಿತ ಇದರಿಂದ ನಿಮಗೆ ನೆಮ್ಮದಿ, ಶಾಂತಿ, ಸೌಖ್ಯ ಎಲ್ಲವೂ ಸಿಗುತ್ತೆ. ಆರೋಗ್ಯವೂ ಸಿಗುತ್ತೆ, ಆರೋಗ್ಯದ ವೃದ್ಧಿ ಆಗುತ್ತೆ. ಮತ್ತು ನಿಮ್ಮನ್ನು ನೀವು ತಿದ್ದುಕೊಳ್ಳೋದಕ್ಕೆ ಒಂದು ಅವಕಾಶ ಇಲ್ಲಾಗುತ್ತೆ. ನೀವು ಎಷ್ಟರ ಮಟ್ಟಿಗೆ ಇದ್ದೀರಾ ಅನ್ನೋದು ನಿಮ್ಮನ್ನು ನೀವೇ ಪರೀಕ್ಷೆ ಮಾಡಿಕೊಳ್ಬಹುದು. ನಿಮ್ಮ ಬ್ರಹ್ಮಚರ್ಯ ಪಾಲನೆ ಎಷ್ಟರ ಮಟ್ಟಿಗಿದೆ, ನಿಮ್ಮ ಮನಸ್ಸು ಹೇಗೆ
ಒಂದು 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 ಕಂಟ್ರೋಲಿಂಗ್ ಕೆಪಾಸಿಟಿ ಎಷ್ಟರ ಮಟ್ಟಿಗಿದೆ ನಿಮಗೆ ಅನ್ನೋದು ಕೂಡ ಇದರಿಂದ ಅರಿವಾಗುತ್ತೆ. ಪ್ರತಿಯೊಂದೂ ಆ ಭಗವಂತನಲ್ಲಿ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸ್ತಾ ನಮ್ಮ ಒಂದು ಕರೆಕ್ಷನ್ಸನ್ನು ನಾವು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇದನ್ನೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ಲರೂ ಮಾಡಿ ಈ ವ್ರತವನ್ನು. ಖಂಡಿತ ನೀವು ಅಯ್ಯಪ್ಪ ಅದೆಲ್ಲ ಕಷ್ಟನಪ್ಪ, ನಮಗಾಗಲ್ಲಪ್ಪ, ನಾವು ಮಾಡಬಾರ್ದಪ್ಪ, ಯಾರು ಬೇಕಾದರೂ ಮಾಡ್ಬೋದು ಈ ವ್ರತವನ್ನು. ಇಂಥವ್ರು ಮಾಡ್ಬೋದು, ಇಂಥವ್ರು ಮಾಡೋಂಗಿಲ್ಲ ಅಂತ ಇಲ್ಲ ಬಂಧುಗಳೇ. ಯಾರು ಬೇಕಾದರೂ ಈ ವ್ರತವನ್ನು ಆಚರಣೆ ಮಾಡ್ಬೋದು. ಇನ್ನೂ ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ ನಿಮಗೆ. ಈ ಏಕಾದಶಿ ವ್ರತವನ್ನು ಮಾಡೋಕ್ಕೆ ಅಕಸ್ಮಾತ್ ಹೆಣ್ಮಕ್ಳುಗಳು ಪೀರಿಯಡ್ಸ್ ಟೈಮ್ ಆಗಿದೆ ಅಂತಂದರೆ ಆವಾಗಲೂ ಕೂಡ ಏಕಾದಶಿ ವ್ರತ ಮಾಡ್ಬೋದು. ನೀನು ರಜಾ ಆಗಿದೆಯಾ, ನೀನು ಏಕಾದಶಿ ವ್ರತ ಏನು ಮಾಡ್ತೀಯಾ ಅಂತಾರೆ. ಏಕಾದಶಿ ವ್ರತಕ್ಕೆ ಅದಕ್ಕೆ ಉಪವಾಸ ಇರೋದಕ್ಕೆ ಏನು ಇದಿಲ್ಲ, ಉಪವಾಸ ಇರ್ಬೋದು. ಅಂದರೆ ಅಷ್ಟು ಮಟ್ಟಿಗೆ ಈ ವ್ರತವನ್ನು ಮಾಡ್ತಕ್ಕಂಥದ್ದು. ಅದೆಲ್ಲ ಅವರವ್ರ ಮನಸ್ಸಿನ ಲೆಕ್ಕಾಚಾರ. ಆದರೆ ಈ ವ್ರತವನ್ನು ಖಂಡಿತ ಎಲ್ಲರೂ ಮಾಡಿ ಆ ಭಗವದ್ ಪ್ರೀತಿಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಬಂಧುಗಳೇ. ಏಕಾದಶಿ ವ್ರತ ಎಲ್ರಿಗೂ ಉತ್ತಮವಾದ ಫಲಿತಗಳನ್ನೇ ಕೊಡಲಿ ಅಂತ ಆಶಿಸ್ತಾ ಈ ಅಮಲಕ್ಕಿ ಏಕಾದಶಿ ಈ ಕಥೆಯನ್ನು ಮುಗಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.